ಕ್ರಿಕೆಟ್ ಜಗತ್ನಲ್ಲಿ ಅತಿ ಹೆಚ್ಚು ಮತ್ತು ಹೆಚ್ಚು ಜನರನ್ನ ಸೆಳೆದು ಅಭಿಮಾನಿಗಳ ಲೋಕದಲ್ಲಿ ಹೆಚ್ಚು ದೊಡ್ಡ ಜನಪ್ರಿಯತೆಯನ್ನ ಪಡೆದಿರುವುದು ಅಂತಂದು ಹೇಳಿದ್ರೆ ಅದು IPL. ಅದರಲ್ಲೂ ಕೂಡ ಇರುವಂತಹ ಎಲ್ಲಾ ತಂಡಗಳಲ್ಲಿ RCB ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ದಿನಗಳಿಂದ ದಿನಕ್ಕೆ RCBಯ ಅಭಿಮಾನಿಗಳ ಸಂಖ್ಯೆ ಅಪಾರವಾಗಿ ಅಗಾಧವಾಗಿ ಹೆಚ್ಚಳ ಆಗ್ತಾ ಹೋಯಿತು. RCB ತನ್ನ 18 ವರ್ಷಗಳ ನಂತರದಲ್ಲಿ ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದಿತ್ತು. 2025 ಜೂನ್ ತಿಂಗಳಲ್ಲಿ ತನ್ನ ಚೊಚ್ಚಲ ಪ್ರಶಸ್ತಿಯನ್ನ ಗೆದ್ದಂತ ಕಾರಣಕ್ಕಾಗಿ ಕರ್ನಾಟಕ ಮಾತ್ರ ಅಲ್ಲ, ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಜಗತ್ತಿನಾದ್ಯಂತ ಇರುವಂತ RCB ಅಭಿಮಾನಿಗಳು ಸಂಭ್ರಮಾಚರಣೆ ಏನಿದೆ, RCB ಅಭಿಮಾನಿಗಳ ಸಂಭ್ರಮಾಚರಣೆ ಏನಿದೆ ಅದು ಮುಗಿಲು ಮುಟ್ಟಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಅದರ ಸುತ್ತಮುತ್ತಲಿನ ಭಾಗದಲ್ಲಿ ತನ್ನ ತಂಡ ಕಪ್ ಗೆದ್ದಿದೆ, ಅದರಲ್ಲಿ ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ರಾಜ್ಯದ ಅದರಲ್ಲೂ ಕೂಡ ಬೆಂಗಳೂರಿನ ಮೂಲೆ ಮೂಲೆಯಿಂದನೂ ಕೂಡ ಕ್ರಿಕೆಟ್ ಅಭಿಮಾನಿಗಳು RCB ಅಭಿಮಾನಿಗಳು ಬಂದು ನೆರೆದಿದ್ರು. ಜನಸಂದಣಿ ಹೆಚ್ಚಾಗ್ತಿದ್ದ ಹಾಗೇನೆ ಪೂರ್ವ ತಯಾರಿಗಳಿಲ್ಲದೆ ಕಪ್ ಗೆದ್ದಿರುವಂತಹ ಸಂಭ್ರಮದಲ್ಲಿ ಸರ್ಕಾರವೂ ಕೂಡ RCB ತಂಡದ ಕ್ರೀಡಾಪಟುಗಳೇನಿದ್ದಾರೆ ಅವರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು ಅನ್ನೋ ಕಾರಣಕ್ಕಾಗಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಏನಿದೆ ಆ ಗ್ರ್ಯಾಂಡ್ ಸ್ಟೆಪ್ ಮೇಲೆ RCB ವಿರಾಟ್ ಕೊಹ್ಲಿ ಅವರನ್ನು ಸೇರಿದಂತೆ ಭಾಗಿಯಾದಂತ ಎಲ್ಲಾ ನಾಯಕರು ತಂಡದ ಕ್ರೀಡಾಪಟುಗಳೇನಿದ್ರು, ಕ್ರಿಕೆಟಿಗರೇನಿದ್ರು ಅವರನ್ನ ಸನ್ಮಾನಿಸುವ ಕೆಲಸಕ್ಕೂ ಕೂಡ ಸರ್ಕಾರ ಮುಂದೆ ಆಗಿತ್ತು. ಮತ್ತೊಂದು ಕಡೆಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು DNA ಎಂಟರ್ಟೈನ್ಮೆಂಟ್ ಇವೆರಡೂ ಕೂಡ ಸಂಭ್ರಮಾಚರಣೆಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ X ನಲ್ಲಿ ಮಾಹಿತಿ ಕೊಟ್ಟು ಸಾಕಷ್ಟು ಜನ ಹರಿದು ಬಂದ್ರು. ಅವತ್ತು ಜನಸಂದಣಿ ಹೆಚ್ಚಾಗಿರುವಂತ ಕಾರಣಕ್ಕಾಗಿ ಅದರಲ್ಲಿ ಒಂದಷ್ಟು ಭದ್ರತೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಒಂದಷ್ಟು ವೈಫಲ್ಯಗಳು ಪೊಲೀಸ್ ಇಲಾಖೆಯಲ್ಲೂ ಕೂಡ ಸಾಕಷ್ಟು ವೈಫಲ್ಯ ಕಂಡು ಬಂತು. ಆ ಕಾರಣಕ್ಕಾಗಿನೇ ಯಾವ ಸಂಭ್ರಮದಲ್ಲಿ ಮೊಳಗಬೇಕಾಗಿತ್ತು ಸಂಜೆಯ ಹೊತ್ತಿಗೆ 11 ಅದರಲ್ಲೂ ಕೂಡ ರಾತ್ರಿಯ ಹೊತ್ತಿಗೆ 11 ಜನರ ಸಾವಾಗಿ ಸಂಭ್ರಮ ಹೋಗಿ ಶೋಕಾಚರಣೆ ಆಗಿತ್ತು. ಆ ಶೋಕಾಚರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ 11 ಜನರು ಮೃತಪಟ್ಟರು, 75ಕ್ಕೂ ಅಧಿಕ ಜನರು ಗಾಯಾಳುಗಳಾದ್ರು. ಈ ಸಂಭ್ರಮ ಏನಿತ್ತು, ಸಂಭ್ರಮ ಅನ್ನುವಂಥದ್ದು ಶೋಕಾಚರಣೆಯಾಗಿ ಮಾರ್ಪಟ್ಟು ಅದರಲ್ಲೂ ಕೂಡ ಈ ಒಂದು ಘಟನೆಯ ಆದ ನಂತರದಲ್ಲಿ ಸರ್ಕಾರಕ್ಕೆ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಒಂದಷ್ಟು ಮುಜುಗರಗಳು, ಟೀಕೆಗಳು, ಟಿಪ್ಪಣಿಗಳು ಎಲ್ಲವೂ ಕೂಡ ಕೇಳಿ ಬಂದಿತ್ತು. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಸಾಕಷ್ಟು ಆಕ್ಷೇಪಣೆಗಳು ಕೇಳಿ ಬಂದವು. CM DK ಶಿವಕುಮಾರ್ ವಿರುದ್ಧ ಟೀಕಾ ಪ್ರಹಾರವೇ ನಡೀತು. ರಾಜಕೀಯ ಬಿಜೆಪಿ ನಾಯಕರೆಲ್ಲರೂ ಕೂಡ ಒಂದಷ್ಟು ಸರ್ಕಾರದ ಮೇಲೆ ಮುಗಿಬೀಳುವಂತ ಕೆಲಸ ಮಾಡಿದ್ರು. ಅದರ ಹೊರತಾಗಿಯೂ ಕೂಡ 11 ಜನರ ಸಾವಿಗೆ ಕಾರಣ ಯಾರು ಅನ್ನುವಂತ ಹುಡುಕುವ ಕೆಲಸ ಸರ್ಕಾರವೂ ಕೂಡ ಮಾಡ್ಲಿಕ್ಕೆ ಮುಂದಾಯ್ತು. ತಕ್ಷಣವೇ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವರನ್ನ ತಮ್ಮ ಸ್ಥಾನದಿಂದ ವಜಾಗೊಳಿಸಲಾಯಿತು. ಮತ್ತೊಂದು ಕಡೆಗೆ ಸರಿಯಾದಂತ ಸೂಕ್ತವಾದಂತಹ ಭದ್ರತೆಯನ್ನ ಒದಗಿಸಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅಂದು ಕಮಿಷನರ್ ಆದಂತ B ದಯಾನಂದ್ ಅವರನ್ನು ಸೇರಿದಂತೆ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಒಂದ್ ರೀತಿ ಸಸ್ಪೆಂಡ್ ಮಾಡಲಾಯಿತು. ಅದರ ಜೊತೆಗೆ ಈ ಒಂದು ಘಟನೆಗೆ ಯಾರೆಲ್ಲ ಕಾರಣೀಭೂತರಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಗೆ ಒಳಗಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ನ್ಯಾಯಮೂರ್ತಿ ಮೈಕಲ್ D ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಸಮಿತಿ ತನಿಖೆಯನ್ನ ಮಾಡಿ ಇಲ್ಲಿ ತನಿಖೆಯಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಬೆಳಕು ಚೆಲ್ಲಿತ್ತು. ಏನಂತಂದ ಹೇಳಿದ್ರೆ ಅಲ್ಲಿ ನಿರೀಕ್ಷೆಗೂ ಮೀರಿ ಬಂದಂತ ಜನರು ಏನಿದ್ರು ಗೇಟ್ ಅನ್ನ ಸರಿಯಾದ ಸಮಯಕ್ಕೆ ತೆಗಿಲಿಲ್ಲ ಅನ್ನುವಂಥದ್ದು, ಜೊತೆಗೆ ಇಲ್ಲಿರುವಂತಹ ಕುರ್ಚಿಗಳ ಸಂಖ್ಯೆ ಏನಿತ್ತು ಆ ಸಂಖ್ಯೆಗೂ ಮೀರಿ ಜನರು ಇಲ್ಲಿ ಸೇರಿದ್ರು. ಹಾಗಾಗಿ ಜನಸಂದಣಿಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಒಂದಷ್ಟು ಅಂಶಗಳನ್ನ ಕೊಟ್ಟಿದ್ರು. ಈ ಎಲ್ಲ ಒಂದಷ್ಟು ಪೂರ್ವ ತಯಾರಿ ಇಲ್ಲದೆ ಸಂಭ್ರಮಾಚರಣೆ ಮಾಡಿದಂತ ಕಾರಣಕ್ಕಾಗಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹಾಗೂ DNA ಎಂಟರ್ಟೈನ್ಮೆಂಟ್ ಏನಿತ್ತು ಅವರ ವಿರುದ್ಧವೂ ಕೂಡ ಒಂದಷ್ಟು FIR ಆಗುವಂತ ಕೆಲಸವೂ ಕೂಡ ಆಯ್ತು, ದೂರು ದಾಖಲಾಯಿತು. ಈಗ ಯಾಕೆ ಈ ವಿಚಾರ ಬಂತು ಅಂತಂದು ಹೇಳಿದ್ರೆ ಪ್ರಮುಖವಾಗಿ ಈ ಪ್ರಕರಣ ಆಯ್ತು, ತನಿಖೆ ಆಯ್ತು, ಸರ್ಕಾರಕ್ಕೆ ವರದಿನೂ ಕೂಡ ಕೊಟ್ಟಾಯ್ತು. ಈಗ ಯಾಕೆ ಈ ಚರ್ಚೆ ಬಂತು ಅನ್ನುವಂಥ ಸಹಜವಾದಂತ ಒಂದು ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಕಾರಣ ಏನಂತಂದು ಹೇಳಿದ್ರೆ ಸಾಮಾಜಿಕ ಹೋರಾಟಗಾರ
ಮರಿಲಿಂಗೇಗೌಡ ಮಾಲಿ ಪಾಟೀಲ್ ಎಂಬುವಂತವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಕಾರಣ ಏನಂತಂದ ಹೇಳಿದ್ರೆ, ಯಾವಾಗ ಈ ಕಾಲ್ತುಳಿತ ಪ್ರಕರಣ ಆಯ್ತು, ಆ ಪ್ರಕರಣ ಆದಾಗಿಂದ ಹಿಡಿದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಾವುದೇ ರೀತಿಯ ಪಂದ್ಯಗಳು ಆಗಬಾರದು, ಯಾಕಂತ ಹೇಳಿದ್ರೆ ಒಂದಷ್ಟು ಮಾಡಿಫೈ ಆಗ್ಬೇಕು ಕ್ರೀಡಾಂಗಣ ವ್ಯವಸ್ಥೆಯ ಒಳಗಡೆ ಅನ್ನುವಂತ ಒಂದು ಸೂಚನೆಗಳು ಬಂದಂತ ಕಾರಣಕ್ಕಾಗಿ ಇಲ್ಲಿ ಪಂದ್ಯಗಳು ಆಡಬಾರದು ಅನ್ನಂತ ಆಡ್ಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿರ್ಲಿಲ್ಲ. ಆದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ, ಅವರೆಲ್ಲ ಸಂಘದ ಪದಾಧಿಕಾರಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನು ಕೂಡ ಭೇಟಿ ಮಾಡಿದ್ರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಪಂದ್ಯಾವಳಿಗಳನ್ನ ನಡೆಸಲಿಕ್ಕೆ ಒಂದಷ್ಟು ಅನುಮತಿ ಕೊಡಬೇಕು ಅನ್ನೋಂತ ಮನವಿಯನ್ನ ಮಾಡಿದ್ರು. ಮನವಿಯತ್ತ ಕೊಟ್ಟ ನಂತರದಲ್ಲಿ ಸರ್ಕಾರ ಅಳೆದು ತೂಗಿ ಈಗ ಎಲ್ಲವೂ ಕೂಡ ಅನುಮತಿ ಕೊಟ್ಟಿದೆ. ಆದ್ರೆ ಆ ಅನುಮತಿ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ RCBಯ ರಾಜೇಶ್ ಮೆನನ್ ಅನ್ನೋರ್ನ ಕರ್ಕೊಂಡು ಹೋದ್ರು. ಅವರ ಮೂಲಕ ಒಂದಷ್ಟು ಅವರು ಕೂಡ ಜೆರ್ಸಿ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಜೆರ್ಸಿಯನ್ನ ತೋರಿಸಿ ಫೋಟೋ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ರಾಜೇಶ್ ಮೆನನ್ ಕೂಡ ಇದ್ರು. ಈ ರಾಜೇಶ್ ಮೆನನ್ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಗೆ ಇದ್ದಂತ ಫೋಟೋ ಈಗ ವೈರಲ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣ ಮತ್ತೆ ಚರ್ಚೆಗೆ ಮುನ್ನೆಲೆಗೆ ಬಂದಿದೆ. ಯಾಕೆ ಅಂತಂದ ಹೇಳಿದ್ರೆ, ಕಾಲ್ತುಳಿತ ಪ್ರಕರಣದಲ್ಲಿ ರಾಜೇಶ್ ಮೆನನ್ ಅವರ ಮೇಲೆ FIR ದಾಖಲಾಗಿದೆ. ಮತ್ತೊಂದು ಕಡೆಗೆ ಕುನ್ನಾವ್ರ ಕೊಟ್ಟಂತ ವರದಿ ಏನಿದೆ, ಆ ವರದಿಯಲ್ಲೂ ಕೂಡ ರಾಜೇಶ್ ಮೆನನ್ ಆರೋಪಿ ಸ್ಥಾನದಲ್ಲಿ ಇದಾರಂತದ್ದು, ಆರೋಪದ ಸ್ಥಾನದಲ್ಲಿ ಇರುವಂತವರು. ಅಂತಹ ಆರೋಪ ಸ್ಥಾನದಲ್ಲಿ ಇದ್ದಂತವರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರ ಫೋಟೋ ವೈರಲ್ ಆಗ್ತಾ ಇದೆ, ತೆಗೆಸಿಕೊಂಡಿದ್ದಾರೆ ಅಂತಂದ ಹೇಳಿದ್ರೆ ಅದು ಸಹಜವಾಗಿ ತಪ್ಪು ಸಂದೇಶ ರವಾನೆ ಆಗತ್ತೆ. 11 ಜನ ಏನು ಮೃತಪಟ್ಟಿದ್ರು, ಆ ಕುಟುಂಬಗಳಿಗೆ ತಪ್ಪು ಸಂದೇಶ ರವಾನೆ ಆಗತ್ತೆ. ಹಾಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಾರಿ ತಪ್ಪಿಸಿದಂತ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಸಾಮಾಜಿಕ ಹೋರಾಟಗಾರರು ಮಾಡಿದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ, ಇದರ ವಿರುದ್ಧ ಏನಾದ್ರೂ ಕ್ರಮ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ ಗೃಹ ಇಲಾಖೆಯ ಅಧಿಕಾರಿಗಳೇ ಅಮಾನತ್ತಾಗಿರುವಂತ ಕಾರಣಕ್ಕಾಗಿ ಈಗೇನಾದ್ರೂ ಅವರ ವಿರುದ್ಧ ಕ್ರಮ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಸಹಜವಾಗಿ 11 ಜನ ಮೃತಪಟ್ಟವರ ಕುಟುಂಬಕ್ಕೂ ಆಗಿರ್ಬೋದು, ರಾಜ್ಯಕ್ಕಾಗಿರ್ಬೋದು, ಅದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಒಂದಷ್ಟು ಅಭಿಪ್ರಾಯಗಳು ಮೂಡಬಹುದು, ತಪ್ಪು ಸಂದೇಶ ಹೋಗ್ಬಹುದು. ಹಾಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಾರಿ ತಪ್ಪಿಸಿ ಜೆರ್ಸಿ ಬಿಡುಗಡೆ ತಂದ ಸಂದರ್ಭದಲ್ಲಿ ಪಂದ್ಯಗಳನ್ನ ನಡೆಸಲಿಕ್ಕೆ ಅನುಮತಿ ಕೇಳಿಕೆ ಹೋದಂತ ಸಂದರ್ಭದಲ್ಲಿ ರಾಜೇಶ್ ಮೆನನ್ ಅವ್ರನ್ನ ಕರೆದುಕೊಂಡು ಹೋಗಿರುವಂತದ್ದು ಸರಿಯಲ್ಲ. ಇದು ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಸಾಮಾಜಿಕ ಹೋರಾಟಗಾರ ಮಾಡಿರುವಂತಹ ಕಾರಣಕ್ಕಾಗಿ ಈ ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.